ಸೊ ಹಾಯ್ ಗೈಸ್, ನಾನು ಇವತ್ತು ಯುತಿ HR ನೆಟ್ವರ್ಕ್ಸ್ ಅಲ್ಲಿ ಇದ್ದೀನಿ. ನಾನು ಇದೇ ರೀತಿ 1 ಮಂತ್ ಹಿಂದೆ ಇಲ್ಲಿ ಬಂದಿದ್ದೆ, ಅರೌಂಡ್ ಜುಲೈ 15 ಟೈಮಲ್ಲೇನು. ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆ, ಎಲ್ಲರೂ ಯುತಿ HR ಅಂತ ಹೇಳ್ತಿದ್ರು. ಲೈಕ್ ಓದಿ CGPAs ಎಲ್ಲ ತಗೊಂಡು ಅಬ್ರಾಡ್ ಅಲ್ಲೆಲ್ಲ ಸ್ಟಡೀಸ್ ಮಾಡಿ ನನ್ಗೆ ಕೆಲಸ ಸಿಗೋದು ತುಂಬಾ ಕಷ್ಟ ಆಗಿತ್ತು. ಬ್ಯಾಂಗ್ಳೂರಲ್ಲೇನೋ ನನಗೆ ಕೆಲಸ ಸಿಗ್ತಿತ್ತು, ಬಟ್ ಮೈಸೂರಲ್ಲಿ ಕೆಲಸ ಹುಡ್ಕೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಬಟ್ ಆಮೇಲೆ ನಾನು ಯುತಿ HR ನೆಟ್ವರ್ಕ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ನೋಡ್ತಿದ್ದೆ. ಹಾಗಾಗಿ ಒಂದ್ಸತಿ ಭೇಟಿ ಕೊಡೋಣ, ಯುತಿ HR ನೆಟ್ವರ್ಕ್ಸ್ ಬಂದು ವಿಸಿಟ್ ಮಾಡೋಣ ನನ್ನ ಏಮ್ ಆಗಿತ್ತು. ಸೊ ಬಂದು ಜುಲೈಯಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಹೋಗಿದ್ದೆ. ಆಮೇಲೆ ಟಾಪ್ ನಾಚ್ ಸರ್ವಿಸಸ್ ಕೊಟ್ಟರು ಅವ್ರು ನನ್ಗಂತೂ. ಹೇಗಿತ್ತು ಅಂತಂದ್ರೆ ಇಟ್ ವಾಸ್ ಲೈಕ್ ಅಮೇಝಿಂಗ್. ಬ್ಯಾಕ್ ಟು ಬ್ಯಾಕ್ ಅವರೇ ಕಾಲ್ ಬ್ಯಾಕ್ ಮಾಡ್ತಿದ್ರು. ಆಮೇಲೆ ಆನ್ಲೈನ್ ಪ್ರೋಗ್ರಾಮ್ಸ್ ತರ ಇಟ್ಟಿದ್ರು, ಲೈಕ್ ಗ್ರೂಮಿಂಗ್ ಸೆಷನ್ಸ್ ಇತ್ತು, ಯಾವ ತರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಹಾಗೆ ನಾವು ಇಂಟರ್ವ್ಯೂ ಹೋಗೋ ಮುಂಚೆ ಕೂಡ ನನ್ಗೂ, ಈಗ ನಾನು ಆಕ್ಚುಲಿ HR ರೋಲ್ಗೆ ಸೆಲೆಕ್ಟ್ ಆಗಿದ್ದೀನಿ, ಆಲ್ರೆಡಿ ಸೆಲೆಕ್ಟ್ ಆಗಿ ಜಾಯ್ನಿಂಗ್ ಪ್ರೋಸೆಸ್ಗೆ ನಾನು ಇವತ್ತಿಲ್ಲಿದ್ದೀನಿ. ಬಟ್ ಸ್ಟಿಲ್ ನಾನು ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು, ಹಾರ್ಟ್ಫುಲಿ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಯುತಿ HR ಟೀಮ್ಗೆ. ಯಾಕಂತಂದ್ರೆ ಅದೇ ರೀತಿ ನನಗೆ ಕ್ಲಾಸಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಾನು ಇಂಟರ್ವ್ಯೂ ಹೋಗೋ ಮುಂಚೆ ಇಲ್ಲಿ ಬಂದು ಇವರೇ ಒಂದ್ ರೌಂಡ್ ಇಂಟರ್ವ್ಯೂ ತಗೊಂಡು ನನಗೆ ಲೈಕ್ PDF ಮಾಡಿ ಯಾವ ವೇಕೆನ್ಸೀಸ್ ಇದೆ, ಯಾವ್ಯಾವ ಜಾಬ್ ರೋಲ್ಗೆ ಹೈರಿಂಗ್ ನಡೀತಿದೆ, ನನ್ನ ಕ್ವಾಲಿಫಿಕೇಶನ್ ಬೇಸಿಸ್ ಮೇಲೆ. ಹಾಗೆ ನಾನು ಪ್ರಿಯಾರಿಟೈಸ್ ಮಾಡ್ತಿದ್ದು HR ಅಂತ ಅವ್ರಿಗೆ ಸ್ಟ್ರೆಸ್ ಮಾಡಿ ಹೇಳಿದ ಕಾರಣ ಅವ್ರಿಗೆ ಫಸ್ಟ್ HR ರೋಲ್ ಬಂತು ಅಂದ ತಕ್ಷಣ ನನಗೆ ಕಾಲ್ ಮಾಡ್ತಿದ್ರು, ಸರ್ ನಿಮ್ಗೆ ಆಗುತ್ತಾ ನೋಡಿ ಅಂತ. ತುಂಬಾ ಲೈಕ್ ಕನ್ವೀನಿಯಂಟ್ ಆಗಿತ್ತು. ಅವ್ರ ಸಪೋರ್ಟ್ ಮತ್ತೆ ಅವ್ರ ಅಸಿಸ್ಟೆನ್ಸ್ ಕೊಟ್ಟಿದ್ರಿಂದ ನಾನು ಇವತ್ತು ಒಂದ್ ಜಾಬ್ ನ ತಗೊಳೋದಕ್ಕಾಯ್ತು. ನಾನ್ ಪ್ರಿಫರ್ ಮಾಡಿದ ಲೊಕೇಶನ್ ಅಲ್ಲಿ ಮತ್ತೆ ನನಗೆ ವೀಕ್ಸ್ ಆಫ್ ತುಂಬಾ ಬೇಕಾಗಿರ್ತಿತ್ತು. ಸೊ ಅದಕ್ಕೆ ಅವ್ರು ನನ್ಗೆಲ್ಲ ಮ್ಯಾಚ್ ಆಗುತ್ತೆ, ನನ್ನ ಸ್ಕಿಲ್ ಸೆಟ್ ಮ್ಯಾಚ್ ಆಗೋ ರೀತಿ ಜಾಬ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಯುತಿ HR ನೆಟ್ವರ್ಕ್ಸ್, ಥ್ಯಾಂಕ್ಸ್ ಅಗೇನ್.